ಶಿವಣ್ಣ ಈಗ್ಲೂ ಎಲ್ರಿಗೂ ಕಾಂಪಿಟೇಷನ್ ಕೊಡ್ತಾರೆ. ತೆರೆ ಹಿಂದೆ ಕೆಲಸ ಮಾಡಿದೀನಿ ಅಂದ್ರೆ ಧ್ವನಿ ಕೊಟ್ಟಿದ್ದೀನಿ. ಗೌರವ ಅಥವಾ ಒಂದು ಯಶಸ್ಸು ಕಮ್ಮಿ ಆದಾಗ ಮತ್ತೆ ಹೊಂಬಾಳೆ ಒಂಥರ ಫೀನಿಕ್ಸ್ ತರ ಅವ್ರು ಬಂದು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಎಲ್ರೂ ನಮ್ಮನ್ನ ಗುರ್ತಿಸೋ ತರ ನಿರ್ಮಾಣ ಮಾಡ್ತಾ ಇದ್ದಾರೆ ಸಿನಿಮಾಗಳು. ಅಂಡ್ ಸಂತೋಷ್ ಆನಂದರಾಮ್ ಅವರು ಅಷ್ಟೇ ಒಳ್ಳೊಳ್ಳೆ ಸಿನಿಮಾಗಳು. ಅಂಡ್ ಎಸ್ಪೆಷಲಿ ಈ ಸಿನಿಮಾ ಕಲಿಯೋದಕ್ಕೆ ಕೊನೆ ಇಲ್ಲ, ಯಾಕಂದ್ರೆ ನನಗೆ ಐ ಆಮ್ ಆಲ್ವೇಸ್ ಗೇಮ್ ಫಾರ್ ಲರ್ನಿಂಗ್. ಇರ್ಬೋದು ಸಿಮಿಲಾರಿಟೀಸ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಎಷ್ಟೇ ಆಗ್ಲಿ ಚಿಕ್ಕಪ್ಪ. ಯೂಶಲಿ ಒಂದು ಸಿನಿಮಾದ ಕತೆ ವಿಚಾರಕ್ಕೆ ಬಂದಾಗ ಒಂದು ನಿರ್ಮಾಣ ಸಂಸ್ಥೆ, ಒಬ್ಬ ನಿರ್ದೇಶಕರು, ಇಲ್ಲಿ ಹೇಗಿದೆ ಅಂದ್ರೆ ಹೊಂಬಾಳೆ ಅನ್ನೋ ದೊಡ್ಡ ಬ್ಯಾನರು, ಸಂತೋಷ್ ಆನಂದರಾಮ್ ಅಂತ ಬ್ರಿಲಿಯಂಟ್ ಡೈರೆಕ್ಟರ್, ಈ ಕಾಂಬಿನೇಷನ್ ಮಧ್ಯೆ ಯುವ ಸಿನಿಮಾ, ನೀವೆಲ್ಲರೂ ಚಿತ್ರರಂಗಕ್ಕೆ ದೊಡ್ಡ ಮಟ್ಟ ಸೇವೆ ಕೊಟ್ಟಂತವ್ರು. ಈ ತರದ ಒಂದು ದೊಡ್ಡ ಕಾಂಬಿನೇಷನ್ ಅನ್ನ ನೀವು ಪ್ರೇಕ್ಷಕರು ಇಟ್ಟಾಗ ವಾವ್ ಫ್ಯಾಕ್ಟರ್ ಹೇಗಿರುತ್ತೆ ಅಂತ. ಆ ಅವ್ರಿಗೆ ವಾವ್ ಫ್ಯಾಕ್ಟರ್ ಅಂತ ಅನ್ಸುತ್ತೆ. ಆದ್ರೆ ನನ್ನ ಪ್ರಕಾರ ಇದು ಏನಂತಾರೆ, ಇವಾಗ ಹೊಂಬಾಳೆ ಫಿಲ್ಮ್ಸ್ ಅಲ್ಲಿ ನಾನು ಅವರ ಬಿಗಿನಿಂಗ್ ಫಸ್ಟ್ ಸಿನಿಮಾ ಇಂದ ಹಿಡಿದು ಅಲ್ಲೂ ಹಾಗೇನೆ ಪ್ರತಿಯೊಂದು ಆಲ್ಮೋಸ್ಟ್ ಅವ್ರು ಎಲ್ಲ ಅವ್ರ ಸಂಸ್ಥೆಯಿಂದ ಬಂದಂತ ಸುಮಾರು ಸಿನಿಮಾಗಳಲ್ಲಿ ಇದರ್ ತೆರೆ ಹಿಂದೆ ಕೆಲಸ ಮಾಡಿದೀನಿ ಅಂದ್ರೆ ಧ್ವನಿ ಕೊಟ್ಟಿದ್ದೀನಿ, ಅಥವಾ ಆ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೀನಿ. ಅದು ಒಂಥರ ತುಂಬಾನೇ ಖುಷಿ, ಯಾಕೆಂದ್ರೆ ಹೊಂಬಾಳೆ ಅಂತ ದೊಡ್ಡ ಸಂಸ್ಥೆ ಎಂಥ ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಸಿನಿಮಾನ ಎಲ್ಲೋ ಒಂದ್ ಕಡೆ ಅದು ಮರೆ ಆಗ್ತಾ ಇತ್ತು. ಕನ್ನಡ ಸಿನಿಮಾಗೆ ಸಿಕ್ಕಬೇಕಾದಂತ ಒಂದು ಗೌರವ ಅಥವಾ ಒಂದು ಯಶಸ್ಸು ಕಮ್ಮಿ ಆದಾಗ ಮತ್ತೆ ಹೊಂಬಾಳೆ ಒಂಥರ ಫೀನಿಕ್ಸ್ ತರ ಅವ್ರು ಬಂದು ಮತ್ತೆ ಏನಂತಾರೆ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಎಲ್ರೂ ನಮ್ಮನ್ನ ಗುರ್ತಿಸೋ ತರ ನಿರ್ಮಾಣ ಮಾಡ್ತಾ ಇದ್ದಾರೆ ಸಿನಿಮಾಗಳು. ಅಂಡ್ ಸಂತೋಷ್ ಆನಂದರಾಮ್ ಅವರು ಅಷ್ಟೇ ಒಳ್ಳೊಳ್ಳೆ ಸಿನಿಮಾಗಳು. ಅಂಡ್ ಎಸ್ಪೆಷಲಿ ಈ ಸಿನಿಮಾ ಎಲ್ಲ ಫ್ಯಾಮಿಲೀಸ್ಗೂ ತುಂಬಾ ಕನೆಕ್ಟ್ ಆಗುತ್ತೆ, ಪ್ರತಿಯೊಬ್ಬರಿಗೂ. ಇದೊಂಥರ ಡೆಫಿನೆಟ್ಲಿ ಇಟ್ ವಿಲ್ ಇಂಪ್ರೆಸ್ ಎವ್ರಿ ಒನ್. ನಾನು ಆಗ್ಲೇ ಹೇಳ್ದಂಗೆ ಇದೊಂಥರ ಕಾಡುತ್ತೆ ಈ ಸಿನಿಮಾ, ಕಥಾ ವಸ್ತು ಆ ಥರ ಇದೆ. ಅಂಡ್ ಆ ಥರ ಸಿನಿಮಾದಲ್ಲಿ ಕೆಲಸ ಮಾಡೋದು ತುಂಬಾ ಖುಷಿನೇ, ಯಾಕೆಂದ್ರೆ ಇವಾಗ ಇವರೆಲ್ಲ ನ್ಯೂ ಡೈರೆಕ್ಟರ್ಸ್, ನ್ಯೂ ಟೀಮ್. ಸೊ ಬಹಳಷ್ಟು ಕಲಿಯೋದಿರುತ್ತೆ. ಇವಾಗೆಲ್ಲ ಅವರು ಹೊಸ ಹೊಸ ತರ ಟೆಕ್ನಾಲಜಿಗಳು ತರ್ತಾ ಇದ್ದಾರೆ, ಹೊಸ ಹೊಸ ಪ್ರಯೋಗಗಳು ಮಾಡ್ತಾ ಇದ್ದಾರೆ. ಈಗ ಅದೊಂಥರ ಇವಾಗ ಹೊಸ ಕಲಿಕೆಯನ್ನು ಕಲಿಯೋದು ಅದೊಂಥರ ತುಂಬಾನೇ ಒಂದು ಥ್ರಿಲ್ ಕೊಡುತ್ತೆ, ಖುಷಿ ಕಲಿಯೋದು. ಅಂಡ್ ಸ್ಪೆಷಲಿ ನಿಮ್ಮ ತರಹದ ಬಹಳಷ್ಟು ಹಿರಿಯ ಕಲಾವಿದರು, ಇಂಡಸ್ಟ್ರಿನ ತುಂಬಾ ಹತ್ತಿರದಿಂದ ನೋಡೋದಂಥವ್ರು, ಪ್ರತಿಯೊಬ್ಬ ಹೊಸ ನಿರ್ದೇಶಕನ ಕಲ್ಪನೆ ದೊಡ್ಡದಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ತರದ ಮೈಂಡ್ ಸೆಟ್ ಏನಕ್ಕೆ ಅಂದ್ರೆ ನೀವು ತರ್ತ್ಕೋತೀರಾ ಅಂತ ವಿಚಾರಕ್ಕೆ? ಅಂದ್ರೆ ಇವಾಗ ಕಲಿಯೋದು ಕೊನೆನೇ ಇಲ್ಲ ಅಲ್ವಾ, ನಾವೆಲ್ಲ ಕಲ್ತ್ಬಿಟ್ಟಿದೀವಿ ಅಂತ ಖಂಡಿತ ಅನ್ಕೊಳಕ್ಕಾಗಲ್ಲ. ಸೊ ಪ್ರತಿಯೊಬ್ಬರಲ್ಲೂ ಈ ಹೊಸ ನಿರ್ದೇಶಕರು ಒಬ್ರು ಒಂದು ಎಲ್ಲೋ ಫಾರಿನ್ ನಲ್ಲಿ ಯಾವುದೋ ಇನ್ಸ್ಟಿಟ್ಯೂಟ್ ಅಲ್ಲಿ ಅವರು ತರಬೇತಿ ಪಡ್ಕೊಂಡು ಬಂದಿರ್ತಾರೆ. ಸೊ ಅವರಿಂದ ಕಲಿಯೋ ತರದ್ದಿರುತ್ತೆ. ಬರೀ ಈಚೆಗೆ ನಾನು ಬರೀ ನನ್ನ ಪಾತ್ರ ಎಷ್ಟು ಲೆಂತ್ ಇದೆ ಅಥವಾ ನನಗೆ ಎಷ್ಟು ಪ್ರಾಮಿನೆನ್ಸ್ ಇದೆ, ನನಗೆ ಅದೇ ಎಷ್ಟು ನನಗೆ ಇದು ಮಾಡಿದ್ರೆ ನನಗೆ ಹೆಸರು ಬರುತ್ತಾ, ಅವಾರ್ಡ್ ಬರುತ್ತಾ, ನಾನು ಆ ಥರ ಯೋಚನೆ ಮಾಡಲ್ಲ ಈಗ. ಏಕೆಂದ್ರೆ ಒಂದು ಕಾಲದಲ್ಲಿ ಓಕೆ ಲೀಡು ಹೀರೋಯಿನ್ ಓರಿಯೆಂಟೆಡ್ ಅಥವಾ ವಿಮೆನ್ ಓರಿಯೆಂಟೆಡ್ ತುಂಬಾ ಸ್ಟ್ರಾಂಗ್ ಸಬ್ಜೆಕ್ಟ್ಸ್ಗಳನ್ನ ಮಾಡಿದ್ದೀನಿ. ಈಗ ನನ್ಗೇನು ಅಂತಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾ ಮುಖ್ಯ. ಕಲಿಯೋದಕ್ಕೆ ಕೊನೆ ಇಲ್ಲ, ಯಾಕಂದ್ರೆ ನನಗೆ ಐ ಆಮ್ ಆಲ್ವೇಸ್ ಗೇಮ್ ಫಾರ್ ಲರ್ನಿಂಗ್. ಸೊ ಈ ಹೊಸ ಟೆಕ್ನಾಲಜಿ ಇರ್ಬೋದು, ಇವಾಗ ಬೇರೆ ಬೇರೆ ತರ ಪ್ರಯೋಗಗಳು ಮಾಡ್ತಾರೆ, ಅದರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ. ಸೊ ಅದು ಇವಾಗ ಖುಷಿ ಕೊಡುತ್ತೆ. ಇವಾಗ ನನಗೆ ಆ ರಿಸ್ಕ್ ಇಲ್ಲ. ಅಯ್ಯೋ ಏನಾದ್ರು ಏನಂತಾರೆ, ಮುಂಚೆ ಅಂತಂದ್ರೆ ಹೌದು ನಾನು ಪ್ರತಿಯೊಂದು ನನ್ನ ಸಿನಿಮಾ ನಾನು ಲೀಡಾಗಿ ಮಾಡ್ತಾ ಇದ್ದಾಗ ಹೇಗಾಗುತ್ತೋ ಏನೋ ಆ ಥರ ಒಂದು ಭಯ ಇರ್ತಾ ಇತ್ತು. ಈಗ ಅದೊಂದು ಸ್ವಲ್ಪ ಆ ಜವಾಬ್ದಾರಿ ಬೇರೆಯವ್ರಿಗೆ ಹೋಗಿದೆ. ಸೊ ಹಾಗಾಗಿ ನಾನು ಖುಷಿಯಾಗಿ ಈ ಪ್ರಾಸೆಸ್ನ ಎಂಜಾಯ್ ಮಾಡ್ಬೋದು, ಜೊತೆಗೆ ಕಲಿಯೋದು ಬೇಕಾದಷ್ಟಿರುತ್ತೆ. ಅಕ್ಕ, ಈಗ ಈ ಹೋಲಿಕೆ ವಿಚಾರಕ್ಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಅಪ್ಪು ಸರ್ ಅನ್ನ ಯುವ ಹೋಲ್ತಾರೆ, ಅಪ್ಪು ಸರ್ ತರ ಫಿಲಪ್ ಮಾಡ್ತಾರೆ ಜಾಗನ, ಈ ತರದ ಒಂದು ಎಮೋಷನಲ್ ಫಿಲಪ್ ವಿಚಾರನ ನೀವು ತುಂಬಾ ನೋಡಿರ್ತೀರಿ, ದೊಡ್ಡ ಸ್ಟಾರ್ಗಳನ್ನು ಕೂಡ ನೋಡಿರ್ತೀರಿ. ಅಣ್ಣವ್ರ ತರ ಇವರಿದ್ದಾರೆ, ಅಣ್ಣವ್ರ ತರ ಇವ್ರು ಆಕ್ಟ್ ಮಾಡ್ತಾರೆ, ಹಾಗೆ ಅಪ್ಪು ಅವ್ರ ಜೊತೆ ಹೋಲಿಸ್ತಿದ್ದಾರೆ ಇವ ಅವ್ರನ್ನ. ಇದು ದೊಡ್ಡ ಮಟ್ಟದ ಸಂದೇಶ ಎಲ್ರಿಗೂ ಹೋಗುವಂಥದ್ದು. ಇದನ್ನ ನೀವು ಹೇಗೆ ರಿಸೀವ್ ಮಾಡ್ತೀರಿ? ನಾನು ನನ್ನ ಪ್ರಕಾರ ಯಾರ ಜೊತೆನೂ ಯಾವುದೇ ವಿಷಯದಲ್ಲೇ ಆಗ್ಲಿ ಹೋಲಿಕೆ ಮಾಡಬಾರ್ದು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಸ್ವಂತಿಕೆ ಇರುತ್ತೆ, ಆಮೇಲೆ ಅವ್ರಿಗೆ ಆದ ಒಂದು ಪ್ಲಸ್ ಪಾಯಿಂಟ್ಸ್ ಇರುತ್ತೆ. ಸೊ ನಾವು ಅದನ್ನ ಗುರ್ತಿಸಿ ಅದನ್ನ ಬೆಳೆಸ್ಬೇಕು. ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯೋ ರೀತಿ ಪ್ರೋತ್ಸಾಹ ನೀಡಬೇಕು. ಸೊ ಇರ್ಬೋದು ಸಿಮಿಲಾರಿಟೀಸ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಎಷ್ಟೇ ಆಗ್ಲಿ ಚಿಕ್ಕಪ್ಪ ತಾತನ ಹೋಲಿಕೆ ಇರುತ್ತೆ, ಎಲ್ಲ ದೊಡ್ಡಪ್ಪನ ಹೋಲಿಕೆ ಇರುತ್ತೆ, ಅಥವಾ ಬೇಕಾದಷ್ಟು ಇರುತ್ತೆ. ಆದ್ರೆ ಇವರಲ್ಲೇ ಒಂದು ವಿಶೇಷತೆ ಇರುತ್ತೆ ಅಲ್ವಾ, ಅದನ್ನ ನಾವು ಏನಂತಾರೆ ಗುರ್ತಿಸಿ ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ನಿನ್ನೆ ಹಿತಾ ಚಂದ್ರಶೇಖರ್ ಅವ್ರಿಗೆ ಮಾತಾಡ್ಬೇಕಾದ್ರೆ ಸುಮ್ಮನೆ ನಾನು ತಮಾಷೆಗೆ ಯುವ ಫಿಲಮ್ ಅಲ್ಲಿ ಒಂದು ಸರ್ಪ್ರೈಸ್ ಇದೆ, ಶಿವಣ್ಣ ಕೂಡ ಆಕ್ಟ್ ಮಾಡಿದ್ದಾರೆ ಅಂತಂದೆ. ವಾವ್ ಅಂದ್ರು. ಸಪೋಸ್ ಅದೇ ಪ್ರಶ್ನೆ ನಾನು ನಿಮಗೆ ಪಿಚ್ ಮಾಡಿದ್ರೆ
ನಿಮ್ಗೆ ಗೊತ್ತಾದ್ರೆ ಶಿವಣ್ಣ ಆಕ್ಟ್ ಮಾಡಿದಾರೆ ಅಂತ ನಿಮ್ಗೆ ಹೇಗಿರುತ್ತೆ ರಿಯಾಕ್ಷನ್? ಅಫ್ಕೋರ್ಸ್ ಅವಾಗ ನಾನು ಯೋಚನೆ ಮಾಡ್ತೀನಿ, ಮತ್ತೆ ನನಗೆ ಯಾಕೆ ಕಾಂಬಿನೇಷನ್ ಇರ್ಲಿಲ್ಲ ಫಸ್ಟ್ ಹೌದಾ ಅಂತ ಅಂದ್ಬಿಟ್ಟು ಆಮೇಲೆ ಅದೇಂಗೆ ಕಾಂಬಿನೇಷನ್ ಇರ್ಬೇಕಲ್ವಾ, ಅದೇಂಗೆ ಕಾಂಬಿನೇಷನ್ ಇಡದೆ ಇರೋದಕ್ಕೆ ಸಾಧ್ಯ ಅಂತ ಕೇಳ್ತೀನಿ. ಇಲ್ಲ, ಇಟ್ಸ್ ಎ ಬಿಗ್ ಸ್ಪಿರಿಟ್. ಅಂದ್ರೆ ಒಂದು ರೀಲ್ ಅಲ್ಲಿ ಶಿವಣ್ಣ ಮತ್ತೆ ಯುವ ಅವರು ಬರ್ತಾರೆ. ನಾನು ಅಂದೆ ಆ ರೀಲ್ ನೋಡಕ್ಕೆ ಎಷ್ಟು ಮಜಾ ಆಗುತ್ತಲ್ಲ ಗುರು. ಇನ್ನು ಸಿನಿಮಾಗಳಲ್ಲಿ, ಫ್ಯೂಚರ್ ಸಿನಿಮಾಗಳಲ್ಲಿ ಕಾಂಬಿನೇಷನ್ ಬಂದ್ಬಿಟ್ರೆ ಅಕ್ಕ, ಈ ಕಾಂಬಿನೇಷನ್ ಬಗ್ಗೆ ನಿಮ್ಗೆ ಅನಿಸುತ್ತೆ? ಶಿವಣ್ಣ ಯುವ ಕಾಂಬಿನೇಷನ್ ಸಿನಿಮಾಗಳು ಬರಬೇಕು, ದೊಡ್ಡ ಮಟ್ಟಕ್ಕೆ ಕನ್ನಡ ಮಾರ್ಕೆಟ್ ಓಪನ್ ಆಗ್ಬೇಕು, ಇದನ್ನ ನೀವ್ ಹೇಗೆ ಫೀಲ್ ಮಾಡ್ತೀರಿ? ಶಿವಣ್ಣ ಈಗ್ಲೂ ಎಲ್ರಿಗೂ ಕಾಂಪಿಟೇಷನ್ ಕೊಡ್ತಾರೆ. ಸೊ ಬೇಡ ಪಾಪ, ಈ ಹುಡುಗ ಬೆಳಿಬೇಕು, ಬೆಳಿಲಿ, ಮುಂದೆ ಇಬ್ರು ಒಟ್ಟಿಗೆ ಮಾಡ್ಲಿ, ಅದು ಖುಷಿನೇ, ಇಲ್ಲ ಅಂತ ಹೇಳಲ್ಲ. ಬಟ್ ಇವಾಗ ಶಿವಣ್ಣ ಏನಂತಾರೆ, ಐ ಮೀನ್ ಬೀಯಿಂಗ್ ಫೇರ್ ಟು ಯುವ ಆಲ್ಸೋ, ಎನರ್ಜಿ ಅದೆಲ್ಲ ಈಗ್ಲೂ ಹಾಗೆ ಇದೆ ಅಲ್ವಾ. ಸೊ ಹಾಗಾಗಿ ಪಾಪ ಯುವ ಲೆಟ್ ಹಿಮ್ ಎಂಜಾಯ್ ಹಿಸ್ ಸಕ್ಸಸ್, ಆಮೇಲೆ ಶಿವಣ್ಣನ ಜೊತೆ ಮಾಡ್ಲಿ.